ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ವತಿಯಿಂದ ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮಕ್ಕೆ ಶಾಸಕ ಕೆ ಹರೀಶ್ ಗೌಡ ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಡಾ ತಿಮ್ಮಯ್ಯ, ಮಂಜೇಗೌಡ, ರುದ್ರಪ್ಪ ಹರಳಯ್ಯ ಸ್ವಾಮೀಜಿ, ಕನ್ನಡ ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಟಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕರಾದ ಡಾ ಎಂಡಿ ಸುದರ್ಶನ್, ಎಂಎಸ್ ಮಹದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾಯಕ ಶರಣರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ಕೆ ಹರೀಶ್ ಗೌಡ ಕಾಯಕ ಶರಣರ ಜಯಂತಿ ಆಚರಿಸುವ ಮೂಲಕ ಅವರ ಮೌಲ್ಯಗಳನ್ನು ಮತ್ತು ವಚನದ ಮೂಲಕ ನೀಡಿದ ಸಂದೇಶವನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಪ್ರೋತ್ಸಾಹ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿಗಳು. ಈ ತರದ್ದು ಶರಣರನ್ನ, ಈ ತರದ್ದು ಮಹಾನ್ ವ್ಯಕ್ತಿಗಳನ್ನ ನಾವು ಇವತ್ತು 5 ಜನ ಒಟ್ಟಿಗೆ ನೆನೆಸ್ಕೊಳ್ಳುವಂಥದ್ದನ್ನ ನಿಜವಾಗ್ಲೂ ನಮ್ಮೆಲ್ಲರ ಸೌಭಾಗ್ಯ ಅಂತದ್ದು. 21ನೇ ಶತಮಾನದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯ ಹೆಚ್ಚಿನ ಒತ್ತು ನೀಡಿದೆ. ಶರಣರ ಸಂದೇಶವನ್ನು ಪಾಲಿಸುವುದು ಅವಶ್ಯವಾಗಿದೆ ಎಂದು ಹೇಳಿದರು. ನನ್ನ ಕಾಯಕ ನನಗೆ ಸೀಮಿತ, ಅದರಿಂದ ನಾನು ಏನ್ ಬರುತ್ತೆ ಅದರಲ್ಲೇ ನಾನು ತೃಪ್ತಿಯಾಗಿ ನಾನು ನನ್ನ ಜೀವನ ಸಾಕ್ತೀನಿ ಅಂತ ಹೇಳುವಂತ ಒಂದು ಸ್ಪಷ್ಟ ಸಂದೇಶ ಬಹುಶಃ ಇವತ್ತು ಅದು ಅತಿ ಅಗತ್ಯವಾಗಿ ನಾವೆಲ್ಲರೂ ನೋಡ್ತೀವಿ. ಡಾ ತಿಮ್ಮಯ್ಯ, ದುಡಿದು ತಿನ್ನುವುದೇ ಕಾಯಕ ಶರಣರ ತತ್ವ. ಪ್ರತಿಯೊಬ್ಬರೂ ಆತ್ಮತೃಪ್ತಿಯಿಂದ ಜೀವಿಸಬೇಕು. ಸಮಾಜದಲ್ಲಿ ಎಲ್ಲರೂ ಸರಿಸಮಾನರು ಎಂದು ತಿಳಿಸಿದರು. ಕಾಯಕರು ಏನಿದ್ದಾರೆ ಇವರು ಕೈಲಾಸ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡಿದ್ರೆ, ಸುಳ್ಳು ಹೇಳೋದು ಬೇಡ, ಮೋಸ ಮಾಡೋದು ಬೇಡ, ಅನ್ಯಾಯ ಮಾಡೋದು ಬೇಡ, ಕಳ್ತನ ಮಾಡೋದು ಬೇಡ. ದುಡಿಲಿ ತಿನ್ನಿ ಸಾಕು. ಮಂಜೇಗೌಡ, ಕಾಯಕ ಶರಣರು ಬಸವಣ್ಣನವರ ಸಮಕಾಲೀನರಾಗಿದ್ದು ಅವರ ಜೊತೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಎಂದು ಹೇಳಿದರು. ಮುಂದಿನ ಪೀಳಿಗೆಗೆ ಇದು ಮಾದರಿಯಾಗಬೇಕು. ಇಲ್ಲಾಂದ್ರೆ